ರಮಣ, ಈ BBMP ಅವರು ಕಸ ವಿಂಗಡಿಸಿ ವಿಲೇವಾರಿ ಮಾಡಿ ಅಂತ ಹೇಳಿದ ಮೇಲಂತೂ ರಾತ್ರಿ ಬೆಳಗಿನ ಜಾವ ಕಳ್ಳರ ಥರ ಕಸ ಹಾಕೋರೇ ಜಾಸ್ತಿ ಆದ್ರಲ್ಲಪ್ಪ. ಏ ಕುಮಾರ, ನನ್ನ ಮೇಲೆ ಯಾಕೋ ಹೇಳ್ತಾ ಇದೀಯಾ? ನಾನೇನು ಕಸ ಹಾಕಿದ್ನಾ? ಅಲ್ಲ ಅಣ್ಣ, ನಾನು ಬೆಳಗಿನ ಜಾವ ವಾಕಿಂಗ್ ಹೋಗ್ತಾ ಇದ್ದಾಗ ಅಲ್ಲೊಬ್ಬ ಕಸ ಹಾಕಿ ಹೋಗ್ತಾ ಇದ್ದ. ಅವ್ನು ನೋಡಕ್ಕೆ ನಿನ್ನ ಥರನೇ ಇದ್ದ, ಅದಕ್ಕೆ ನೀನು ಅನ್ಕೊಂಡೆ. ಏಯ್, ಕುಂಬಳಕಾಯಿ ಕಾಳ ಅಂದ್ರೆ ನೀವ್ಯಾಕೆ ಹೆಗಲು ಮುಟ್ಟು ನೋಡ್ಕೊತೀರಾ? ಏಯ್, ನೀವುಗಳು ಸುಮ್ಮನೆ ಯಾಕೆ ಜಗಳ ಆಡ್ತಿರೋ? ಏಯ್ ಕುಮಾರ, ಆ BBMP ಅವ್ರು ಕಾಲ್ ಮಾಡಿ ಕಸ ತೆಗೆ ಕೇಳೋ. ಹಲೋ ಸರ್, ನಾನು ತಿಂಗ್ಸಿ ಅಂಗಡಿ ಕುಮಾರ ಮಾತಾಡ್ತಾ ಇರೋದು. ನಮ್ಮ ಏರಿಯಾ ದೇವಸ್ಥಾನ ಪಕ್ಕ ಕಸ 15 ದಿವಸ ಆಯ್ತು ಸರ್, ಕಸನೇ ತೆಗ್ದಿಲ್ಲ. ಕಸ ಕುಳಿತು ವಾಸನೆ ಬರ್ತದೆ ಸರ್. ನಮ್ಮ ಏರಿಯಾ ಜನಗಳಿಗಂತೂ ತುಂಬ ಬಿಟ್ಟು ಕಸ ತೆಗೆಸ್ಬಿಡಿ ಸರ್. ಜನಗಳೆಲ್ಲ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ. ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ, ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರವನ್ನು ರಕ್ಷಿಸಿ. ಬಾರಪ್ಪ ಇಲ್ಲಿ. 15 ದಿವಸ ಆಯಿತು ಆ ದೇವಸ್ಥಾನದ ಮೂಲೆಯಲ್ಲಿ ಕಸ ಬಿದ್ದು. ಕಸ ಎತ್ಕೊಂಡು ಹೋಗೋಕ್ಕಾಗಲ್ಲ ನಿಂಗೆ? ಸರ್, ನೀವು ಎಲ್ಲಂದ್ರೆ ಅಲ್ಲಿ ಕಸ ಹಾಕಿದ್ರೆ ಅಕ್ಕಪಕ್ಕ ಚರಂಡಿ ಬದಿ, ರಸ್ತೆ ಬದಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ದೇವಸ್ಥಾನದ ಹತ್ರ ಹಾಕಿದ್ರೆ ಕಸ ಯಾರು ಸಹ ತಗೊಂಡು ಹೋಗ್ತಾರೆ. ನೀವು ಕಸವನ್ನು ಸರಿಯಾಗಿ 3 ರೀತಿಯಾಗಿ ವಿಂಗಡಣೆ ಮಾಡಿ ಕೊಟ್ಟರೆ ನಾವು ಕಸವನ್ನು ತಗೊಂಡು ಹೋಗ್ತೀವಿ ಸರ್. ಏನಪ್ಪ ಎಷ್ಟೊಂದು ಕೊಬ್ಬು! ಕಸ ಎತ್ಕೊಂಡು ಹೋಗಂದ್ರೆ ತಲೆಯೆಲ್ಲ ಮಾತಾಡ್ತಿಯಲ್ಲ. ಅಲ್ಲ ಸರ್, ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಬರ್ತೀವಿ. ಪಾಪ ನೀವು 10 ಗಂಟೆ ತನಕ ಮಲಗಿದ್ರೆ ಏನು ಮಾಡೋಕ್ಕೆ ಆಗುತ್ತೆ? ಯಾರ್ರೀ ಇಲ್ಲಿ ಕಸ ಹಾಕಿರೋದು? ನಾವು ಹಾಕಿಲ್ಲ ಸರ್. ಅಲ್ಲ ರೀ, ಇಷ್ಟೊಂದು ಕಸ ಹಾಕ್ಬಿಟ್ಟು ನಾವು ಹಾಕಿಲ್ಲ ಅಂತಿರಲ್ವಾ? ನಿಮಗೆ ನಾಚಿಕೆ ಆಗಲ್ವಾ? ನಮ್ಮ ಏರಿಯಾ ಮತ್ತು ನಮ್ಮ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಕಸವನ್ನು ಹೇಗೆ ವಿಂಗಡಣೆ ಮಾಡಿ ವಿಲೇವಾರಿ ಮಾಡಬೇಕು ಅಂತ ನಮ್ಮ ಸಮರ್ಥನವರು ಬಂದು ಹೇಳಿದ್ದಾರೆ. ಅದನ್ನು ಕೇಳಿ ಅದನ್ನು ಪಾಲಿಸಿ. ಎಲ್ಲರಿಗೂ ನಮಸ್ಕಾರ. ಸಮರ್ಥನ ಮಂಗಳಕರ ಸಂಸ್ಥೆ ಮತ್ತು ಟೆಸ್ಕೋ ಮತ್ತೆ BBMP ಕಡೆಯಿಂದ ನಾವು ಏನಿ ಹಸಿ ಕಸ, ಒಣ ಕಸ ಮತ್ತೆ ಬೇಡವಾದ ಕಸವನ್ನ ಮನೆ ಮನೆಗೆ ಹೋಗಿ ನಾವು ಡೋರ್ ಟು ಡೋರ್ ಅವೇರ್ನೆಸ್ ಮಾಡಿದ್ವಿ. ಅಂದ್ರೆ ಏನು ಹಸಿ ಕಸ ಅಂದ್ರೆ, ಈ ಹಸಿ ಕಸದಲ್ಲಿ ಮನೆಯಲ್ಲಿ ಕುಳಿಯುವಂತ ಪದಾರ್ಥಗಳೇನಿದೆ, ತರಕಾರಿ, ಮೊಟ್ಟೆ, ಸಿಪ್ಪು, ಅನ್ನ, ಸಾಂಬಾರು, ಇವು ಇದನ್ನ ಒಂದು ಡಸ್ಟ್ಬಿನ್ ಅಲ್ಲಿ ಹಾಕೊಡ್ಬೇಕು. ಅಂದ್ರೆ ಕೊಳೆಯುವಂತ ಪದಾರ್ಥಗಳು, ಅದನ್ನ ಹಸಿ ಕಸ. ಅಂದ್ರೆ ಒಣ ಕಸ ಅಂದ್ರೆ ಇದರಲ್ಲಿ ಪೇಪರ್, ಪ್ಲಾಸ್ಟಿಕ್, ರಬ್ಬರ್, ಬಾಟಲ್ ಪೀಸ್, ಗಾಜಿನ ಪೀಸ್, ಮತ್ತೆ ಶೂ, ಚಪ್ಪಲಿ, ಬಟ್ಟೆ ಏನಿರುತ್ತೆ, ಕಾಟನ್, ಇವೆಲ್ಲ ಏನ್ ಬರುತ್ತೆ ಕಾಟನ್ ಬಾಕ್ಸ್ ಎಲ್ಲ, ಇದು ಒಣ ಕಸ. ಇದನ್ನ ಒಂದು ಚೀಲದಲ್ಲಾಗ್ಲಿ, ಒಂದು ಕಾಟನ್ ಬಾಕ್ಸ್ ಆಗ್ಲಿ, ಅದನ್ನ ಒಣ ಕಸ ಅಂತಾರೆ. ಅದನ್ನ ಹಾಕಿ ಗಾಡಿ ಕೊಡ್ಬೇಕು. ಅದೇ ರೀತಿ ಇನ್ನೊಂದು ಬೇಡವಾದ ಕಸ ಅಂತ ಇರುತ್ತೆ. ಇದು ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಬೇಡವಾದ ಸ್ಯಾನಿಟರಿ ವೇಸ್ಟ್ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಡೈಪರ್ಸ್, ಪ್ಯಾಂಪರ್ಸ್, ನ್ಯಾಪ್ಕಿನ್ಸ್, ಮತ್ತೆ ಇಲ್ಲಿ ಏನಾದ್ರು ಬಿದ್ದಿದ್ರೆ ಇಲಿ, ಜಿರಳೆ, ಈ ತರದ್ದು ಬೇಡವಾದ ಕಸ. ಇದನ್ನ ಒಂದು ಪೇಪರ್ ಅಲ್ಲಿ ರೋಲ್ ಮಾಡಿ ಹಸಿ ಕಸ ಬರುತ್ತಲ್ಲ, ಹಸಿ ಕಸ ಗಾಡಿಗೆ ಕೊಡ್ಬೇಕು. ಹೊರಗಡೆ ಎಲ್ಲೂ ಹಾಕಬಾರ್ದಂತ ನಮ್ಮ ಸಮರ್ಥನ ಮಂಗಳಕರ ಸಂಸ್ಥೆ ತಂಡವು ಪ್ರತಿ ಮನೆಗೂ ವಿವರಣೆಯಾಗಿ ಹೇಳಿದ್ವಿ. ಅದೇ ರೀತಿ ಸಮರ್ಥನ ಮಂಗಳಕರ ಸಂಸ್ಥೆ ಮತ್ತು ಟೆಸ್ಕೋ ಹಾಗೂ ವಾರ್ಡ್ ನಂಬರ್ BBMP 84 BBMP ಜೊತೆ ಕೈ ಜೋಡಿಸಿ ಏನು ಈ ಘನತ್ಯಾಜ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು. ಅಂದ್ರೆ ಪ್ರತಿ ಮನೆಗೂ ಹೋಗಿ ನಾವು ಈ ಕಸದ ಬಗ್ಗೆ ಯಾವ ರೀತಿ ವಿಂಗಡಣೆ ಮಾಡಬೇಕು 3 ರೀತಿಯಾಗಿ, ಅದನ್ನ ಪ್ರತಿನಿತ್ಯ ಬರುವ BBMP ಆಟೋಗಳು ಕೊಡಬೇಕು. ಆಟೋಗಳು ಕೊಡೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಪೌರ ಕಾರ್ಮಿಕರಿಗೆ ತುಂಬಾ ಸಹಕಾರ ಕೊಟ್ಟಂಗಾಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ. ಅದೇ ರೀತಿ ಹೊರಗಡೆ ಹಾಕೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂದ್ರೆ, ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ತುಂಬಾನೇ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಅದೇ ರೀತಿ ಈಗಿನ ಬೆಂಗಳೂರಿನಾದ್ಯಂತ ಡೆಂಗ್ಯೂನು ತುಂಬಾ ಜಾಸ್ತಿ ಇದೆ. ಅಂದ್ರೆ ನೀರ್ ಎಲ್ಲೆಲ್ಲಿ ನಿಲ್ಲುತ್ತೋ ಅದನ್ನ ತಡೆಗಟ್ಟಬೇಕು. ಅಂದ್ರೆ ಬ್ಯಾರಲ್ಸ್, ಮತ್ತೆ ಟೈರ್ಗಳು, ಮತ್ತೆ ಎಳ್ನೀರು ಚಿಕ್ಕ ಇರುತ್ತಲ್ಲ, ಅದರಲ್ಲೆಲ್ಲ ನೀರು ನಿಂತಿರುತ್ತೆ, ಶೇಖರಣೆ ಆಗುತ್ತೆ. ಅದನ್ನ ದಯವಿಟ್ಟು ತಡಿಬೇಕು. ಅದನ್ನ ನೀರ್ನ ಇದು ಮಾಡ್ಬೇಕು. ಮತ್ತೆ ಗಿಡಗಳ ಪಾರ್ಸಲ್ ಎಲ್ಲ ಇರುತ್ತೆ, ಅದು ಡೆಂಗ್ಯೂ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಅಕ್ಕಪಕ್ಕ ಮತ್ತೆ ನಿಮ್ಮ ಮನೆಯ ಸುತ್ತಮುತ್ತಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ. ಇದು ಒಂದು ಪರಿಸರವನ್ನ ಉಳಿಸುವಂತ ಒಂದು ಜಾಗೃತಿ ಕಾರ್ಯಕ್ರಮ. ನಮ್ಮ ನಡೆ ಸ್ವಚ್ಛತೆ ಕಡೆ, ನಮ್ಮ ನಡೆ ಸ್ವಚ್ಛತೆ ಕಡೆ. ಮನೆಗೆರಡು ಬುಟ್ಟಿ ಇರಲೇಬೇಕು, ಮನೆಗೆರಡು ಬುಟ್ಟಿ ಇರಲೇಬೇಕು. ನಮ್ಮ ನಗರ ಸ್ವಚ್ಛ ನಗರ. ಪ್ಲಾಸ್ಟಿಕ್ ನಮ್ಮ ನಡೆ ಸ್ವಚ್ಛತೆ ಕಡೆ.